ಗೈಸ್ ವೆಲ್ಕಮ್ ಬ್ಯಾಕ್ ಎನದರ್ ವಿಡಿಯೋ. ಬಿಗ್ ಬಾಸ್ ವೀಕ್ಷಕರಿಗಂತೂ ಒಂದು ಸಿಹಿ ಸುದ್ದಿ. ಕಲರ್ಸ್ ಕನ್ನಡ ಪೇಜಲ್ಲಿ ನಿನ್ನೆ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ. ಯಾವಾಗಪ್ಪ ಬಿಗ್ ಬಾಸ್ 11 ಅಪ್ಡೇಟ್ ಕೊಡ್ತಾರೆ, ಯಾವಾಗ ಸ್ಟಾರ್ಟ್, ಏನು ಕತೆ ಅಂತ ಹೇಳಿ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಎಲ್ಲರಿಗೂ ಕೂಡ. ಹಾಗೆ ನಿನ್ನೆ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ. ಅದು ಬಿಗ್ ಬಾಸ್ನ ಲೋಗೋದು ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು ಲೋಗೋನ ನೋಡಿ. ಮತ್ತು ಗೈಸ್ ನೀವೆಷ್ಟು ಖುಷಿಯಾಗಿದ್ದೀರಾ? ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ? ಈಗ ತುಂಬ ವೇಟ್ ಮಾಡ್ತಾ ಇದ್ರಿ ಎಲ್ಲರೂ. ಬಿಗ್ ಬಾಸ್ ಅಪ್ಡೇಟ್ ಬರುತ್ತೆ, ಯಾವಾಗ ಬರುತ್ತೆ, ಏನು ಕತೆ ಅಂತ ಹೇಳ್ಕೊಂಡು. ಆದರೆ ಇವಾಗ ಒಂದೊಂದು ಬರ್ತಾ ಇದೆ ಬಿಗ್ ಬಾಸ್ ಅಪ್ಡೇಟು. ನಿನ್ನೆ ಒಂದು ಸೆಪ್ಟೆಂಬರ್ 1ಕ್ಕೆ ನಿನ್ನೆ ಬಿಟ್ಟಿದ್ದಾರೆ ಒಂದು ಅಪ್ಡೇಟು. ಇವತ್ತು ಸುದೀಪ್ ಅಣ್ಣ ಅವ್ರ ಬರ್ಡೇ ಕೂಡ. ಸೊ ಇವತ್ತು ಬಿಡ್ತಾರೆ ಅಂತ ಅನ್ಕೊಂಡಿದ್ರು ಎಲ್ಲರೂ ಕೂಡ. ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ಅಂದರೆ ಹೋದ ಸಲನೂ ಹಾಗೆ ಮಾಡಿದ್ರು. ಆದರೆ ಇದು ಒಂದಿನ ಮುಂಚೆನೇ ಬಿಟ್ಬಿಟ್ಟಿದ್ದಾರೆ. ಮತ್ತಿನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಬಿಗ್ ಬಾಸ್ ಹೋಸ್ಟ್ ಮಾಡೋರು ಪಕ್ಕ ನಮ್ಮ ಸುದೀಪ್ ಅಣ್ಣ ಅವರೇ ಆಯಿತು. ಯಾಕಂದರೆ ಆಲ್ಮೋಸ್ಟ್ ಅವರೇ. ಆದರೂ ಕೆಲವೊಂದು ಕಡೆ ನ್ಯೂಸ್ ಓಡಾಡ್ತಾ ಇತ್ತು, ತುಂಬ ಇದಾಗ್ತಾ ಇತ್ತು. ಇಲ್ಲ ಅವ್ರು ಮಾಡ್ತಾ ಇಲ್ಲ, ಈ ಸಲ ಅವ್ರು ಬರುವುದಿಲ್ಲ ಬಿಗ್ ಬಾಸಿಗೆ, ಮತ್ತು ಹೇಳಿಕೆ ಕೊಟ್ಟಿದ್ರು ಕೂಡ ಅಂತೇಳಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಇತ್ತು. ಸೊ ಇವಾಗ 99% ಕೂಡ ಕನ್ಫರ್ಮೇಷನ್ ಆಗಿದೆ. ಇದು ಸುದೀಪ್ ಅಣ್ಣ ಅವರೇ ಹೋಸ್ಟ್ ಮಾಡೋರು ಅಂತೇಳಿ ತುಂಬ ಖುಷಿ ಆಗುತ್ತೆ. ಇವ್ರನ್ನ ನೋಡಲಿಕ್ಕೆ ತುಂಬ ವೇಟ್ ಮಾಡ್ತಾ ಇದ್ರು ಕೂಡ ಎಲ್ಲರೂ ಕೂಡ, ಹಾಗೆ ನಾನು ಕೂಡ ಒಬ್ಬ. ಮತ್ತು ಇವರಿಲ್ಲ ಅಂದರೆ ಅದಕ್ಕೊಂದು ಬಿಗ್ ಬಾಸ್ ಇದಕ್ಕೆ ಕಳೆನೇ ಇರುವುದಿಲ್ಲ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ನೋಡೋಣ ಈಗ ನೆಕ್ಸ್ಟ್ ಮತ್ತೊಂದು ಯಾವುದು ಅಪ್ಡೇಟ್ ಬರುತ್ತೆ, ಯಾವ ಪ್ರೋವನ್ನು ಬಿಡ್ತಾರೆ ಅಂತ ಹೇಳಿ ನೋಡೋಣ. ಓಕೆ ಗೈಸ್, ನೀವು ಎಷ್ಟು ಖುಷಿಯಾಗಿದ್ದೀರಾ? ಹಾಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಸುದೀಪ್ ಅಣ್ಣ ನೋಡಲಿಕ್ಕೆ, ಹಾಗೆ ಬಿಗ್ ಬಾಸ್ನ ಅಪ್ಡೇಟ್ ಇನ್ನೂ ನೋಡಲಿಕ್ಕೆ, ಹಾಗೆ ಬಿಗ್ ಬಾಸ್ 11 ನೋಡಲಿಕ್ಕೆ ಕಮೆಂಟಲ್ಲಿ ತಿಳಿಸಿ. ಸಿಗೋ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.